ನೋಡಿ ಸರ್, ಈ ಅಪಾರ್ಟ್ಮೆಂಟ್ ಅಲ್ಲಿ ಈ ಮನೆ ಇದೆಯಲ್ಲ, ಇದು ಟೋಟಲ್ ಇಂಡಿಪೆಂಡೆಂಟ್ ಮನೆ ತರ ಇದೆ. ಒಂದು ಫ್ಲೋರ್ ಅಲ್ಲಿ 2 2BHK 4 3BHK ಮಾಡಿದೀವಿ. ಟೋಟಲ್ ಇರೋದು 24 ಮನೆ. ಮೈನ್ ಡೋರ್ ಫುಲ್ ಟೀಕ್ ಹಾಕಿದೀವಿ. ಇದು ಲಿವಿಂಗ್ ಏರಿಯಾ ನೋಡಿ, ಇದು 3BHK ಈಸ್ಟ್ ಫೇಸಿಂಗ್ ಫ್ಲಾಟ್. ಮೆಸ್ ಇರುತ್ತೆ ಇಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಮುಂದ್ಗಡೆ ಇದು ಟೆಕ್ಸ್ಚರ್ ಪೇಂಟಿಂಗ್ ಹೊಡಿಸಿದೀವಿ, ಎಷ್ಟು ಚೆನ್ನಾಗಿದೆ ನೋಡಿ. ಕಟ್ಟಿರೋದು ನಾವು BBMP ಏಕಾತದಲ್ಲೇ, ನಾವು ಕೊಡ್ತಾ ಇರೋದು ಏಕಾತಾನೆ ನೋಡಿ. ಇಲ್ಲೇ ಕಾಲಿಂಗ್ ಬೆಲ್ ಕೊಟ್ಟಿದ್ದೀವಿ. ಇಲ್ಲಿಂದ ಗೇಟ್ ಹಾಕೊಂಡ್ಬಿಟ್ರೆ 5 ಅಡಿಗೆ 32.5 ಅಡಿ ನಿಮಗೆ ಉದ್ದ. ಇಷ್ಟು ಟೋಟಲ್ ಇಂಡಿಪೆಂಡೆಂಟ್ ಆಗುತ್ತೆ. ಬಾಲ್ಕನಿ ಎಷ್ಟು ಉದ್ದ ಇದೆ ಇದು ಬಾಲ್ಕನಿ? ಡಬಲ್ ಬಾಲ್ಕನೀಸ್, ಡಬಲ್ ಆ ಕಡೆ ರೂಮ್ ಇಂದ ಕನೆಕ್ಟಿವಿಟಿ ಇದೆ, ಈ ಕಡೆ ಲಿವಿಂಗ್ ಏರಿಯಾದಿಂದ ಕನೆಕ್ಟಿವಿಟಿ ಬರ್ಬೋದು ನೋಡಿ. ನಿಮಗೆ ಈಗ ಸದರ್ನ್ ಸ್ಟಾರ್ ಅಂತ ಹೇಳ್ಬಿಟ್ಟು, ಪ್ರಿಸ್ಟೇಜ್ ಸದರ್ನ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು 33 acres ಅಲ್ಲಿ ಬರ್ತಾ ಇದೆ. ಅದು ಡಿಮಾರ್ಟ್ ಆಗಿರ್ಬೋದು, ಇಟ್ಸ್ ಹಾರ್ಡ್ಲಿ ವಾಕಬಲ್ ಡಿಸ್ಟೆನ್ಸ್. ಈಗ ಮೆಟ್ರೋ ಸ್ಟೇಷನ್ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬಂದ್ಬಿಟ್ಟು ಮೀನಾಕ್ಷಿ ಮಾಲ್ ಹತ್ರ ಮೆಟ್ರೋ ಸ್ಟೇಷನ್ ಇಂದ ಬಂದ್ರೆ ಇಟ್ಸ್ ಹಾರ್ಡ್ಲಿ 1.5 kilometers. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನ ಡಿಮಾಂಡ್ ಮಾಡ್ತಾ ಇದ್ರು, ಸರ್ ಅಕ್ಷಯ್ ನಗರ್ ಹತ್ರ ಯಾವ್ದಾದ್ರು ಅಪಾರ್ಟ್ಮೆಂಟ್ಸ್ ಇದಾವ, ಫ್ಲಾಟ್ಸ್ ಇದಾವ ಅಂತ. ಅವ್ರಿಗಾಗಿನೇ ಇವತ್ತು ಡೈರೆಕ್ಟ್ ಓನರ್ ಇಂದ ಪ್ರೀಮಿಯಂ ಆಗಿರುವಂತ ಮನೆಗಳನ್ನ ತಂದಿದ್ದೇವೆ. ಹೌದು, BBMP ಎ ಖಾತಾ ಆಗಿರುತ್ತೆ. ಅಕ್ಕಪಕ್ಕ ನಿಮಗೆ ಡಿಮಾರ್ಟ್ ಇದೆ, ಸ್ಟಾರ್ ಬಜಾರ್ ಇದೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆ. ತುಂಬ ಕಾಸ್ಟ್ಲಿ ರೇಟಲ್ಲಿ ಅಕ್ಕಪಕ್ಕೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಿಮಗೆ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಜೊತೆಗೆ ರೆಡಿ ಟು ಮೂವ್ ಇರುತ್ತೆ. ಇವತ್ತು ಬನ್ನಿ, ರಿಜಿಸ್ಟ್ರೇಷನ್ ಆಗುತ್ತೆ, ನಾಳೆ ನೀವು ಮೂವ್ ಆಗ್ಬೋದು. ಎಲ್ಲ ಕೆಲಸ ಇಲ್ಲಿ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ನಿಮಗೆ. ಸೊ ಬನ್ನಿ, ಇಲ್ಲಿನ ಸರ್ ಜೊತೆಗೆ ಭೇಟಿ ಆಗೋಣ. ಯಾವ ಥರ ಎಲ್ಲದೆ ಹೇಗಿದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ. ಸೊ ನಮಸ್ಕಾರ ಸರ್. ನಮಸ್ತೆ ಸರ್, ಇವತ್ತು ಎಲ್ಲಿ ಬಂದಿದ್ದೀವಿ ಸರ್? ನಾವು ಅಕ್ಷಯ್ ನಗರ್ ಪ್ರಾಜೆಕ್ಟ್ ಬಂದಿದ್ದೀವಿ. ಇದು ಹೊಸ ಪ್ರಾಜೆಕ್ಟು, ಬ್ರಾಂಡ್ ನ್ಯೂ ಪ್ರಾಜೆಕ್ಟು ನೋಡಿ. ಇದೇ ಮೈನ್ ರೋಡ್, ಎಲೆನಲ್ಲಿ ಮೈನ್ ರೋಡು. ಎಲೆನಲ್ಲಿ ಮೈನ್ ರೋಡಿಂದ ಜಸ್ಟ್ ನೀವು 100 meters ಬಂದರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ರೆಡಿ ಟು ಮೂವ್ ಪ್ರಾಪರ್ಟಿ. ಇದರಲ್ಲಿ ಆಕ್ಚುಲಿ ಲ್ಯಾಂಡ್ ಏರಿಯಾ ಬಂದ್ಬಿಟ್ಟು 9600 square feet ಏರಿಯಾದಲ್ಲಿ ಮಾಡಿರೋದು. ಎಲ್ಲ ಏಕಾತ ಪ್ರಾಪರ್ಟಿ. ಓಕೆನಾ? ಎಲ್ಲ BBMP ಬರುತ್ತೆ ಸರ್? ಎಸ್, BBMP ಏಕಾತ. ಎಲ್ಲ ಬೋತ್ ನಿಮ್ಗೆ ಲ್ಯಾಂಡು ಫ್ಲಾಟ್ ಎಲ್ಲ ಏಕಾತ ಬರುತ್ತೆ. ಓನ್ಲಿ G+3 ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ನಿಮಗೆ ಬಂದು ನೋಡ್ಬೋದು ನೋಡಿ, ರೆಡಿ ಟು ಆಕ್ಯುಪೈ ಇರುವಂಥದ್ದು. ಮತ್ತೆ ಒಂದು ಫ್ಲೋರ್ ಅಲ್ಲಿ 2 2BHK 4 3BHK ಮಾಡಿದ್ದೀವಿ. ಟೋಟಲ್ ಎಷ್ಟು ಮನೆ ಇದೆ ಸರ್ ಅಲ್ಲಿ? ಟೋಟಲ್ ಇರೋದು 24 ಮನೆ. 24 ಹೌಸಸ್ ಅಲ್ಲಿ ಒಂದು ಫ್ಲೋರ್ ಅಲ್ಲಿ 6 ಮನೆ ಇರುತ್ತೆ. 6 ಹೌಸಸ್, 2 2BHK 4 3BHK. ಸರ್, ಯಾವ ತರ ಮನೆಗಳನ್ನು ರೆಡಿ ಮಾಡಿದ್ದೀರಾ ಸರ್ ಇಲ್ಲಿ? ಇಲ್ಲಿ ನಿಮಗೆ 3BHKs ರೆಡಿ ಮಾಡಿದ್ದೀವಿ. ಆಕ್ಚುಲಿ ನೀವು ನೋಡ್ಬೋದು, ಇಲ್ಲಿ ಮೈನ್ ಡೋರು ಫುಲ್ ಟೀಕ್ ಹಾಕಿದ್ದೀವಿ. ಅಲ್ಲಿ ಆಲ್ರೆಡಿ ಪಾಲಿಶ್ ಮಾಡಿದ್ದೀವಿ ನೋಡಿ. ಒಳಗಡೆ ಹೋಗೋಣ ಬನ್ನಿ. ಇವನ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಬ್ರಾಸ್ ಹ್ಯಾಂಡಲ್ಸ್ ಹಾಕಿದ್ದೀವಿ. ಇದು ಲಿವಿಂಗ್ ಏರಿಯಾ ನೋಡಿ. ಇದು 3BHK ಈಸ್ಟ್ ಫೇಸಿಂಗ್ ಫ್ಲಾಟು. ಓಕೆ, 1668 ಬರುತ್ತೆ ಇದು. ನೀವು ಬಂದ ತಕ್ಷಣ ಲಿವಿಂಗ್ ಏರಿಯಾ, ಅದ್ರ ಅಟ್ಯಾಚ್ಡ್ ನಿಮಗೆ ಕಿಚನ್ ಏರಿಯಾ, ಆ ಕಡೆ ಡೋರ್ ಇದೆಯಲ್ಲ ಅದು ಯುಟಿಲಿಟಿ ಏರಿಯಾ. ದೆನ್ ನೋಡಿ, ಲಿವಿಂಗ್ ಏರಿಯಾಗೆ ನಿಮಗೆ ಬಾಲ್ಕನಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೋಡಿ, ಎಷ್ಟು ವೈಡರ್ ಬಾಲ್ಕನಿ ಇದೆ ನೋಡಿ. ಯೂಶಲಿ ಇದು 3 ಅಡಿ 4 ಅಡಿ ಬಿಡ್ತೀವಿ ನಾವು. 4 ಅಡಿಗೆ 16 ಅಡಿ ಕೊಟ್ಟಿದ್ದೀವಿ. ನಾರ್ಮಲಿ ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲಿ ಈ ತರ ದೊಡ್ಡ ಬಾಲ್ಕನಿ ಕೊಡಲ್ಲ ನೋಡಿ. ನೀವು ಕೆಳಗಡೆ ನೋಡ್ಬೋದು ನೋಡಿ, 2x2 ನಿಮಗೆ ಟೈಲ್ಸ್ ಹಾಕಿರೋದು ಎಷ್ಟು ವೈಡ್ ಆಗಿದೆ ನೋಡಿ. ಹೌದು, ತುಂಬಾ ದೊಡ್ಡ ಬಾಲ್ಕನಿ. ರೋಡ್ ಸೈಡ್ ಬಾಲ್ಕನಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೂಪರ್. ರೋಡ್ಗೆ ಅಟ್ಯಾಚ್ ಇರುವಂತ ಅಪಾರ್ಟ್ಮೆಂಟ್ ಆಗಿದೆ. ಎಸ್ ನೋಡಿ, ಇಲ್ಲಿ 3 ಶಟರ್ ಹಾಕಿದೀವಿ ನೋಡಿ. ಯೂನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು UPVC ವಿಂಡೋಸ್. ನಿಮಗೆ ಮೆಸ್ ಇರುತ್ತೆ ಇಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಸೂಪರ್. ಇದು ಬಂದ್ಬಿಟ್ಟು ನಿಮಗೆ ಟಫ್ ಅಂಡ್ ಗ್ಲಾಸ್ ಇರುತ್ತೆ. ಹಂಗೆ ಬಂದ್ರೆ ನಿಮಗೆ ಒಳಗಡೆಗೆ ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ರೂಮ್ 1 ಬರುತ್ತೆ. ಓಕೆನಾ? ಅದಕ್ಕೂ ನಿಮಗೆ ಕಾಮನ್ ವಾಲ್ ಇರೋದಿಲ್ಲ. ನೀವು ವಿಂಡೋ ನೋಡ್ಬೋದು. ಇಲ್ಲಿ ನೋಡಿ, ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಇಲ್ಲಿಗೂ ಬಾಲ್ಕನಿ ಸಿಗುತ್ತೆ. ಸೂಪರ್ ನೋಡಿ, ಇದು ರೋಡ್ ಸೈಡ್ ಬಾಲ್ಕನಿ ಸಿಗುತ್ತೆ ನೋಡಿ. ಇಲ್ಲಿ ನೋಡ್ಬೋದು, ನಮ್ಮ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ನೋಡಿ, ಅದು ಹಿರಾನಂದಿನಿ ಅಪಾರ್ಟ್ಮೆಂಟ್. ಅದು ಲಕ್ಸುರಿ ಅಪಾರ್ಟ್ಮೆಂಟ್ಸ್. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನೋಡಿ ಕೋರ್ಟ್ ಇದೆ ನೋಡಿ, ಪ್ಲೇ ಗ್ರೌಂಡ್ ಕೋರ್ಟ್ ಇದೆ. ಪಕ್ಕದಲ್ಲಿ ಹುಲಿಮಾವು ಲೇಕ್ಗೆ ಎಂಟ್ರಿ ಇದೆ. ಏನಕ್ಕೆ? ಜಾಗಿಂಗ್ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ. ನೀವು ಜಾಗಿಂಗ್ ಮಾಡ್ಕೋಬಹುದು. ಫುಲ್ ಟ್ರ್ಯಾಕ್ ಇದೆ. ಇನ್ನು ನೋಡಿ, ಒಳಗಡೆ ಬಂದ್ರೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಅಟ್ಯಾಚ್ ಟಾಯ್ಲೆಟ್ ಈ ಕಡೆ ಬರುತ್ತೆ. ಇದಕ್ಕೂ ಬಾಲ್ಕನಿ ಸಿಗುತ್ತೆ ಈ ಕಡೆಯಿಂದ, ನೀವು ನೋಡಬಹುದು. ಸೂಪರ್. ಇದು ನೋಡಿ ಎಷ್ಟು ವೈಡ್ ಬಾಲ್ಕನಿ ಇದೆಯೋ. ಅಂದರೆ ಈ ಮನೆ, ಈ ಫ್ಲ್ಯಾಟಲ್ಲಿ 3 ಬಾಲ್ಕನಿ ಆಯಿತು. ಒಂದು ಲಿವಿಂಗ್ ಏರಿಯಾ, ಇನ್ನೊಂದು ಕಾಮನ್ ಬೆಡ್ರೂಮ್ಗೆ, ಇನ್ನೊಂದು ಮಾಸ್ಟರ್ ಬೆಡ್ರೂಮ್ಗೆ. ಇಲ್ಲಿ ನೀವು ಸೆಟ್ ಬ್ಯಾಕ್ ಅಬ್ಸರ್ವ್ ಮಾಡ್ಬೋದು ನೋಡಿ. ಸೂಪರ್. ಎಷ್ಟು ವೈಡ್ ಆಗಿದೆ. ಇದು ಪರ್ಮನೆಂಟ್ ಸೆಟ್ ಬ್ಯಾಕು. ಯಾವುದೇ ರೀತಿ ನಿಮಗೆ ಇದನ್ನು ಬಿಲ್ಡಿಂಗ್ ಬರೋ ಚಾನ್ಸಸ್ ಇರೋದಿಲ್ಲ. ಆಲ್ರೆಡಿ ಅವೈಲೇಬಲ್ ಸೆಟ್ ಬ್ಯಾಕು. ಇನ್ನೊಂದು ಕಡೆ ನೋಡ್ಬೋದು ನೀವು. ಇಲ್ಲಿ ನೋಡಿ, ಈ ಕಡೆ ನೋಡಿ. ಎಸ್, ಈ ಕಡೆ ನೋಡ್ತಿರ್ಬೋದು. ಎಲ್ಲೋ ಸರಿ ಇಲ್ಲಿ ಪಕ್ಕದಲ್ಲಿ ಆಲ್ರೆಡಿ ಅಪಾರ್ಟ್ಮೆಂಟ್ ರೆಡಿಯಾಗಿ ಜನ ಇದ್ದಾರೆ, ವಾಸ ಇದ್ದಾರೆ. ಹೌದು ನೋಡಿ, ಇದು ಕಿಚನ್, ಓಪನ್ ಕಿಚನ್. ಇದು ಇಲ್ಲೂ ಯುಟಿಲಿಟಿ ಬರುತ್ತೆ ಇದಕ್ಕೆ.
ಈ ಯುಟಿಲಿಟಿಗೆ ನಾವೇ ಗ್ರಿಲ್ ಹಾಕ್ಕೊಡ್ತೀವಿ. ಓಕೆನಾ? ಓಕೆ, ಕಂಪ್ಲೀಟ್ ಗ್ರಿಲ್ ಬರುತ್ತೆ. ಎಸ್, ಕಂಪ್ಲೀಟ್ ಗ್ರಿಲ್ ಬರುತ್ತೆ, ಫುಲ್ ಸೆಕ್ಯೂರ್ಡ್ ಗ್ರಿಲ್ ಬರುತ್ತೆ. ಕಾರಿಡಾರ್ ಅಲ್ಲಿ ವಿಂಡೋಸ್ ಟ್ರಾನ್ಸ್ಪರೆನ್ಸಿ ಇರಬಾರ್ದು ಅಂತ ಹೇಳ್ಬಿಟ್ಟು ಟಫ್ ಅಂಡ್ ಗ್ಲಾಸ್ ಹಾಕ್ಕೊಟ್ಟಿದ್ವಿ. ಅಂದ್ರೆ ಇದು ಫ್ರೋಸ್ಟ್ ಗ್ಲಾಸು, ನಿಮಗೆ ಒಳಗಡೆ ಏನಿದೆ ಅಂತ ಕರೆಕ್ಟಾಗಿ ಕಾಣಿಸೋದಿಲ್ಲ ಆಕ್ಚುಲಿ. ಮತ್ತೆ ಇದರ ವೈಡ್ ಪ್ಯಾಸೇಜ್ ನೋಡ್ತಿರ್ಬೋದು. ಪ್ಯಾಸೇಜ್ ನೋಡಿ, ನಿಮಗೆ ಪ್ಯಾಸೇಜ್ ನೋಡಿ, ಈ ಕಡೆ ಬಂದು ಪ್ಯಾಸೇಜ್ ನೋಡಿ, ಈ ಕಡೆ ಸ್ಟೇರ್ ಕೇಸ್ ಬರುತ್ತೆ, ಲಿಫ್ಟ್ ಆ ಕಡೆ ಇರುತ್ತೆ. ಇದೆಲ್ಲ ಪ್ಯಾಸೇಜ್ ಇವ್ರಿಗೆ ಉಪಯೋಗ ಆಗುತ್ತೆ, ಈ ಫ್ಲಾಟ್ ಓನರ್ಗೆ. ನೋಡಿ ಇಲ್ಲಿ ನೋಡ್ಬೋದು, ಫ್ಲಾಟ್ ಮುಂದ್ಗಡೆ ಇದು ಟೆಕ್ಸ್ಚರ್ ಪೇಂಟಿಂಗ್ ಹೊಡಿಸಿದೀವಿ, ಎಷ್ಟು ಚೆನ್ನಾಗಿದೆ ನೋಡಿ. ಮ್ಯಾಟ್ ಫಿನಿಶಿಂಗ್ ತರ ಇರುತ್ತೆ, ಮತ್ತೆ ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಪೇಂಟ್. ನೋಡಿ ಇನ್ನೊಂದು ಫ್ಲಾಟ್ ಇದೆ ಇಲ್ಲಿ, ಸೆಕೆಂಡ್ ಡೈಮೆನ್ಷನ್ ನೋಡಿ. ಇಲ್ಲಿಂದ ಲಿಫ್ಟ್ ಇಂದ ಎಂಟ್ರಿ ಆದ ತಕ್ಷಣನೇ ನಿಮಗೆ ಇಲ್ಲಿಂದ ಈಸ್ಟ್ ಫೇಸಿಂಗ್ ಡೋರೇ ಸಿಗುತ್ತೆ. ಇಲ್ಲಿಂದ ನಿಮ್ಗೆ ಗ್ರಿಲ್ ಹಾಕೊಂಡ್ಬಿಡ್ಬೋದು. ಇಲ್ಲಿಂದ ಗ್ರಿಲ್ ಹಾಕೊಂಡ್ಬಿಟ್ರೆ ನಿಮ್ಗೆ ಇಷ್ಟು ಪ್ಯಾಸೇಜ್ ನಿಮ್ದೇ ಆಗುತ್ತೆ. ಇಲ್ಲಿ ಬನ್ನಿ, ಒಳಗಡೆ ಬನ್ನಿ ನೋಡಿ. ಅಗೈನ್ ಸೇಮ್ ಟೀಕ್ ಡೋರು, ನಿಮಗೆ ಯುರೋಪ್ ಅದು ಫೋಕಸ್ ಆಗಿರ್ಬೋದು, ಲಾಕ್ ಆಗಿರ್ಬೋದು, ಹ್ಯಾಂಡಲ್ಸ್ ಎಲ್ಲ ಬ್ರಾಸು, ಮತ್ತೆ ವೈರಿಂಗ್ಸ್ ಎಲ್ಲ ಆಂಕರ್ ಹಾಕಿದೀವಿ. ಓಕೆನಾ? ಎಲ್ಲ ವೈರಿಂಗ್ಸ್ ಎಲ್ಲ ಆಂಕರ್ ಹಾಕಿದೀವಿ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಿಂದ ಬಂದ ತಕ್ಷಣ ನಿಮಗೆ ಓಪನ್ ಕಿಚನ್ ಸಿಗುತ್ತೆ. ಈ ಓಪನ್ ಕಿಚನ್ ನೋಡಿ, ವೆಂಟಿಲೇಷನ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅನ್ನೋದು ವೆಂಟಿಲೇಷನ್ ನೋಡ್ಬೋದು. ಹಂಗೆ ಬನ್ನಿ, ಯುಟಿಲಿಟಿ ತೋರಿಸ್ತೀನಿ ನೋಡಿ. ಯುಟಿಲಿಟಿ ನೋಡಿ ಎಷ್ಟು ವೈಡ್ ಆಗಿದೆ, ಎಷ್ಟು ದೊಡ್ಡ ಸ್ಪೇಸ್ ಇದೆ ನೋಡಿ. ಇನ್ನು ಈ ಕಡೆ ನೋಡಿ, ನಿಮ್ಗೆ ಎಷ್ಟು ಸೆಟ್ ಬ್ಯಾಕ್ಗೆ ಎಷ್ಟು ಗಾರ್ಡನಿಂಗ್ ಇದೆ, ಈ ಕಡೆ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಪರ್ಮನೆಂಟ್, ಇನ್ನು ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಇಲ್ಲಿ ನೋಡಿ. ಹಂಗೆ ಬಂದ್ರೆ ನಿಮ್ಗೆ ನೋಡಿ, ಇಲ್ಲಿ ರೂಮ್ 1 ಬರುತ್ತೆ ಆಕ್ಚುಲಿ. ನೋಡಿ ಎಷ್ಟು ವೆಂಟಿಲೇಷನ್ ಇದೆ ನೋಡಿ, ಇದಕ್ಕೂ ಸಹ ಕಂಪ್ಲೀಟ್ ಸೂಪರ್ ವೆಂಟಿಲೇಷನ್ ಇದೆ. ನೀವು ಅಬ್ಸರ್ವ್ ಮಾಡೋದು, ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ, ಸೊ ಇಲ್ಲಿ ಬಂದಿದ ತಕ್ಷಣ ನಿಮಗೆ ಮಾಸ್ಟರ್ ಬೆಡ್ರೂಮು ನೋಡಿ. ಇದಕ್ಕೂ ನೋಡಿ ಎಷ್ಟು ವೆಂಟಿಲೇಷನ್ ಇದು. ಈ ಕಡೆ ಇದು ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ ಅಲ್ಲಿ. ಇಲ್ಲಿ ನೋಡಿ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ವೈಡ್ ಬಾಲ್ಕನಿ ಇದೆಯೋ. ಪ್ಲಸ್ ಸೆಟ್ ಬ್ಯಾಕ್ಸ್ ನೋಡಿ, ಸೂಪರ್. ಈ ತರ ನೋಡಿ ತುಂಬಾ ದೊಡ್ಡ ಸೈಜ್ ಅಲ್ಲಿ ಬಾಲ್ಕನಿ ನೋಡಿ. ಇದು ಈ ಕಡೆ ನೋಡಿ, ನಿಮಗೆ ಇದು ಪರ್ಮನೆಂಟ್ ಸೆಟ್ ಬ್ಯಾಕ್, ನಿಮಗೆ ಯಾವುದೇ ರೀತಿ ಮತ್ತೆ ಚೇಂಜಸ್ ಇರೋದಿಲ್ಲ. ರೂಮ್ ಇದೆ ನೋಡಿ, ಇದಕ್ಕೂ ಬಾಲ್ಕನಿ ಸಿಗುತ್ತೆ. ಇದು ನೀವು ಅಬ್ಸರ್ವ್ ಮಾಡಬಹುದು, ಎಲ್ಲ ರೂಮ್ಗೂ ಬಾಲ್ಕನಿ ಇರುತ್ತೆ, ಸೆಟ್ ಬ್ಯಾಕ್ ಇರುತ್ತೆ. ಇದು ನೋಡಿ ಎಷ್ಟು ವೈಡ್ ಆಗಿದೆ ಬಾಲ್ಕನಿ ನೋಡಿ. ಸರ್, ಈ ಅಪಾರ್ಟ್ಮೆಂಟ್ ಅಲ್ಲಿ ಈ ಮನೆ ಇದೆಯಲ್ಲ, ಇದು ಟೋಟಲ್ ಇಂಡಿಪೆಂಡೆಂಟ್ ಮನೆ ತರ ಇದೆ. ಹೆಂಗೆ ಅಂತಂದ್ರೆ ನೋಡಿ, ಇಲ್ಲೇ ಕಾಲಿಂಗ್ ಬೆಲ್ ಕೊಟ್ಟಿದ್ದೀವಿ. ಇಲ್ಲಿಂದ ಗೇಟ್ ಹಾಕೊಂಡ್ಬಿಟ್ರೆ 5 ಅಡಿಗೆ 32.5 ಅಡಿ ನಿಮಗೆ ಉದ್ದ. ಇಷ್ಟು ಟೋಟಲ್ ಇಂಡಿಪೆಂಡೆಂಟ್ ಆಗುತ್ತೆ. ಮತ್ತೆ ನೀವು ಬಂದು ನೋಡ್ಬೋದು ನೋಡಿ, ಈ ಗ್ರಿಲ್ ಕೊಟ್ಟಿದೀವಲ್ಲ, ಇದು ಇಲ್ಲಿಗೆ ಫಿಕ್ಸ್ ಮಾಡೋದಕ್ಕೆ ನಾವೇ ಗ್ರಿಲ್ ಹಾಕೊಡ್ತಾ ಇದೀವಿ. ಬನ್ನಿ, ಇದೆಲ್ಲ ಸ್ಪೇಸ್ ಅವ್ರದೇ ಆಗ್ಬಿಡುತ್ತೆ ಸರ್. ಎಸ್, ಹೌದು. ಮತ್ತೆ ಇನ್ನೊಂದು ನೋಡಿ, ಇದು ರೋಡ್ ಸೈಡು. ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಈ ಫ್ಲಾಟ್ ಬಂದ್ಬಿಟ್ಟು ರೋಡ್ ಸೈಡ್ ಇರೋದು. ಹೌದು, ಓಕೆನಾ? ಈ ಕಡೆ ರೋಡ್, ಈ ಕಡೆ ಕಾರಿಡಾರು. ಎಷ್ಟಿಗೆ? 32ಗೆ 5 ಅಡಿ ಕಾರಿಡಾರು. ಬನ್ನಿ, ಈಸ್ಟ್ ಫೇಸಿಂಗ್ ಫ್ಲಾಟು, 2 BHK. ಓಕೆನಾ? ನೋಡಿ, ಇದು 2 BHK. ಇಲ್ಲಿ ಬಂದ ತಕ್ಷಣ ನಿಮಗೆ ಲಿವಿಂಗ್ ಏರಿಯಾ, ಲಿವಿಂಗ್ ಏರಿಯಾಗೆ ಅಗೈನ್ ಮತ್ತೆ ಬಾಲ್ಕನಿ ಇದೆ. ಸೂಪರ್ ನೋಡಿ, ಅದು ಫುಲ್ ಲೆಂತ್ ಬಾಲ್ಕನಿ. ಎಷ್ಟು ಉದ್ದ ಇದೆ ಇದು ಬಾಲ್ಕನಿ? ಡಬಲ್ ಬಾಲ್ಕನೀಸ್, ಆ ಕಡೆ ರೂಮ್ ಇಂದ ಕನೆಕ್ಟಿವಿಟಿ ಇದೆ, ಈ ಕಡೆ ಲಿವಿಂಗ್ ಏರಿಯಾದಿಂದ ಕನೆಕ್ಟಿವಿಟಿ ಬರ್ಬೋದು ನೋಡಿ. ಸೂಪರ್. ಇಲ್ಲಿಂದ ಇನ್ನೊಂದು ರೂಮ್ಗೂ ಕನೆಕ್ಟ್ ಆಗುತ್ತೆ. ಎಸ್ ನೋಡಿ. ಮತ್ತೆ ರೋಡ್ ಸೈಡು ಡಬಲ್ ಬಾಲ್ಕನಿ. ಆ ಕಡೆ ಕಾರಿಡಾರ್ ನೋಡಿದ್ರೆ ನೀವು ಆಲ್ರೆಡಿ ನೋಡಿ, ಈ ಕಡೆಯಿಂದ ಹೋಗ್ಬೋದು ನೋಡಿ. ಇದಷ್ಟು ಸ್ಪೇಸಿಯಸ್ ಆಗಿದೆಯೋ ನೀವು ನೋಡ್ಬೋದು ನೋಡಿ. ಇಲ್ಲಿ ನಿಮಗೆ ಕಿಚನ್ ಸಿಗುತ್ತೆ, ಅಟ್ಯಾಚ್ಡ್ ಕಿಚನ್. ಇದು ಕಾಮನ್ ಟಾಯ್ಲೆಟು ನೋಡಿ. ಈ ಕಿಚನ್ಗೆ ಇಲ್ಲಿ ಮತ್ತೆ ಯುಟಿಲಿಟಿ ಸಿಗುತ್ತೆ ನೋಡ್ಬೋದು. ಇದಕ್ಕೆ ನಾವು ಇಲ್ಲಿ ಗ್ರಿಲ್ ಹಾಕೊಡ್ತಾ ಇದ್ದೀವಿ. ಓಕೆನಾ? ನೆಕ್ಸ್ಟ್ ನೋಡಿ, ಇದು ರೂಮ್, ಮಾಸ್ಟರ್ ಬೆಡ್ರೂಮ್ ಇದೆ. ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಇರುತ್ತೆ, ಆ ಕಡೆ ವಿಂಡೋ ಇರುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ, ಈ ಫ್ಲಾಟು ಟೋಟಲ್ ಇಂಡಿಪೆಂಡೆಂಟ್ ವಾಲ್ಸ್ ಫ್ರಮ್ ಆಲ್ 4 sides. ಕಾಮನ್ ವಾಲ್ ಇರಲ್ಲ, ನೋ ಕಾಮನ್ ವಾಲ್ ಆಕ್ಚುಲಿ. ಒಂದು ಕಡೆ ರೋಡು, ಇನ್ನೊಂದು ಕಡೆ ನಿಮಗೆ 35 ಅಡಿಗೆ ಕಾರಿಡಾರು, ಆ ಕಡೆ ಕಾರಿಡಾರು, ಆ ಕಡೆನೂ ಕಾರಿಡಾರು. ಅದು ತೋರಿಸ್ತೀನಿ ಬನ್ನಿ ನೋಡಿ. ಸರ್, ಈ ಫ್ರಂಟ್ ಆಯ್ತಲ್ವಾ ನೋಡಿ, ಇಲ್ಲೂ ಕಾರಿಡಾರ್, ಇದು ಕಾಮನ್ ವಾಲ್ ಇಲ್ಲ, ಎಲ್ಲ ಕಾರಿಡಾರ್ ಪಕ್ಕ ಇಂಡಿಪೆಂಡೆಂಟ್ ವಾಲ್. ಹಿಂಗೆ ಬರ್ಬೋದು ನೀವು ನೋಡಿ. ಆಕ್ಚುಲಿ ಈ ಸೈಡ್ನು ನಿಮಗೆ ಕಾಮನ್ ವಾಲ್ ಇಲ್ಲ. ಓಕೆನಾ? ಇವ್ರಿಗೂ ಡಿಸ್ಟರ್ಬೆನ್ಸ್ ಇಲ್ಲ ನೋಡಿ. ಅಲ್ಲಿ ಡೋರ್ ಇದೆ, ಮೇನ್ ಡೋರ್ ಈ ಕಡೆ ಮನೆಗೆ. ಇದು 2 BHKನೇ, ಬಟ್ ಎಲ್ಲ ಕ್ಲೋಸ್ ಮಾಡಿದ್ವಿ. ಅಂದ್ರೆ ಟೋಟಲ್ ಆಲ್ 4 sides ಆರ್ ಇಂಡಿಪೆಂಡೆಂಟ್ ವಾಲ್ಸ್. ಓಕೆನಾ? ಈ ಎಕ್ಸ್ಕ್ಲೂಸಿವ್ ಎಂಟ್ರಿ ಈ ಮನೆಗೆ ಮತ್ತೆ ಅಗೈನ್ ಇಲ್ಲಿಂದ ಕ್ಲೋಸ್ ಮಾಡ್ಕೊಂಡ್ರೆ ಅವ್ರಿಗೆ ಟೋಟಲ್ ಎಕ್ಸ್ಕ್ಲೂಸಿವ್ ಎಂಟ್ರಿ ಆಗುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಈಸ್ಟ್ ಫೇಸಿಂಗ್ ಇದೆ. ಇದು 2 BHKನೇ. ಇನ್ನು ಸೆಟ್ ಬ್ಯಾಕ್ಸು ಪ್ಲಸ್ ಬಾಲ್ಕನೀಸು, ಇಂಡಿಪೆಂಡೆಂಟ್ ವಾಲ್ಸು,
ಇದೇ ಇದ್ರ ಪ್ರಾಜೆಕ್ಟ್ ಹೈಲೈಟ್ ನೋಡಿ ಸರ್. ಈ ಗ್ರಿಲ್ ನೋಡಿ ಎಷ್ಟು ಗೇಜ್ ಇದೆ ನೋಡಿ, ನೀವು ಒಂಚೂರು ಅಬ್ಸರ್ವ್ ಕ್ಲೋಸ್ ಅಪ್ ಮಾಡಿ ತೆಗಿಬೋದು. ಎಷ್ಟು ಗೇಜ್ ಕೊಟ್ಟಿದ್ದೀವಿ ನೋಡಿ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಹಾಕೋದಿಕ್ಕೆ ಎಲ್ಲಾನು ನಾವೇ ಕೊಟ್ಟಿದ್ದೀವಿ. ಯೂಶಲಿ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ಕೊಡಲ್ಲ, ಅವ್ರ ಪಾಟ್ಗೆ ಅವ್ರು ಹಾಕ್ಸ್ಕೋಬೇಕು. ನಾವೇ ಹಾಕ್ಸ್ಕೊಡ್ತಾ ಇದೀವಿ. ಯುಟಿಲಿಟಿ ಗ್ರಿಲ್ ಆಗಿರ್ಬೋದು, ಸೇಫ್ಟಿ ಗ್ರಿಲ್ಸ್ ಆಗಿರ್ಬೋದು, ಬಾಲ್ಕನಿ ಗ್ರಿಲ್ಸ್ ಆಗಿರ್ಬೋದು, ಎಲ್ಲ ನಾವು ಹಾಕ್ಸ್ಕೊಡ್ತಾ ಇದೀವಿ. ಇಲ್ಲಿ ಯಾರೇ ಮನೆ ತಗೊಂಡ್ರೆ ಅಕ್ಕಪಕ್ಕ ಏನೆಲ್ಲ ಡೆವಲಪ್ಮೆಂಟ್ ಸಿಗುತ್ತೆ ಸರ್ ಅವ್ರಿಗೆ? ನೋಡಿ, ಇದು ಅಕ್ಷಯ್ ನಗರ ವೆಲ್ ಡೆವಲಪ್ಡ್ ಏರಿಯಾ. ಓಕೆನಾ? ಯಾವ ರೀತಿ ಅಂದರೆ ಸೋಷಿಯಲ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಮತ್ತು ನಿಮಗೆ ಏರಳಿ ಕನೆಕ್ಟಿವಿಟಿ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಬೇಸಿಕ್ಲಿ ಈಗ ಇಲ್ಲಿ ಲಕ್ಸುರಿ ಅಪಾರ್ಟ್ಮೆಂಟ್ಸ್, ಸರೌಂಡೆಡ್ ಬೈ ಲಕ್ಸುರಿ ಅಪಾರ್ಟ್ಮೆಂಟ್ಸ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ DLF ಸಿಟಿ ಜಸ್ಟ್ ಪಕ್ಕದಲ್ಲಿರೋದು. ಓಕೆ, ಮತ್ತು ಹಿರಾನಂದಿನಿ ಅಪಾರ್ಟ್ಮೆಂಟು ಲಕ್ಸುರಿ ಅಪಾರ್ಟ್ಮೆಂಟು. ಅದು ಬಿಟ್ಟರೆ ನಿಮಗೆ ಈಗ ಸದರ್ನ್ ಸ್ಟಾರ್ ಅಂತ ಹೇಳ್ಬಿಟ್ಟು, ಪ್ರಿಸ್ಟೇ ಸದರ್ನ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು 33 ಎಕರ್ಸಲ್ಲಿ ಬರ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ 2137 ಯೂನಿಟ್ಸು. ಅದು ಹೊಸದು. ಮತ್ತು ಈಗ ಹೊಸದಾಗಿ ಹೋಟೆಲ್ಸ್ ಉಡುಪಿ ಆಗಿರ್ಬೋದು, ಮತ್ತು ಬಂದ್ಬಿಟ್ಟು ಭಾಗ್ಯ ಪ್ಯಾಲೇಸ್ ಆಗಿರ್ಬೋದು, ಮತ್ತು ಡಿಮಾರ್ಟ್ ಆಗಿರ್ಬೋದು, ಇಟ್ಸ್ ಹಾರ್ಡ್ಲಿ ವಾಕಬಲ್ ಡಿಸ್ಟೆನ್ಸು. ಮತ್ತು ಹಾಸ್ಪಿಟಲ್ ಫೆಸಿಲಿಟೀಸ್ ಆಗಿರ್ಬೋದು, ಮೆಡಿಕಲ್ಸ್ ಆಗಿರ್ಬೋದು, ನಿಮಗೆ ಬಂದ್ಬಿಟ್ಟು ಶಾಪಿಂಗ್ ಆಗಿರ್ಬೋದು, ಎಲ್ಲನೂ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಈವನ್ ವೆಜಿಟೇಬಲ್ ಶಾಪ್ಸ್ ಆಗಿರ್ಬೋದು, ಚಾಟ್ ಶಾಪ್ಸ್ ಆಗಿರ್ಬೋದು, ಎಲ್ಲನೂ ನಿಯರ್ ಬೈ ಇದೆ. ಮತ್ತು ನಿಮ್ಗೆ ಹುಲಿಮಾವು ಲೇಕು ಇಟ್ಸ್ ಅ ವಾಕಬಲ್ ಡಿಸ್ಟೆನ್ಸು. ನಿಮಗೆ ಅಲ್ಲಿ ಜಾಗಿಂಗ್ ಟ್ರ್ಯಾಕ್ ಇದೆ ಆ್ಯಕ್ಚುಲಿ. ಮತ್ತು ನೆಕ್ಸ್ಟ್ ರೋಡಲ್ಲೇ ಎಂಟ್ರಿ ಇರೋದು ಆ ಲೇಕಿಗೆ. ಇಷ್ಟೆಲ್ಲ ಇದೆ. ಮತ್ತು ನಮ್ಮ ಅಪಾರ್ಟ್ಮೆಂಟ್ ಮುಂದ್ಗಡೆನೆ ನಿಮ್ಗೆ ಶಟಲ್ ಕಾಕ್ ಗ್ರೌಂಡ್ ಇದೆ ಆ್ಯಕ್ಚುಲಿ. ಇಷ್ಟಿದೆ ಇಲ್ಲಿ. ತುಂಬಾ ಇದೆ. 100% ನೀವು ನೋಡ್ಬೋದು. ಅಕ್ಷಯ್ ನಗರ ಎಲ್ರಿಗೂ ಗೊತ್ತು, ನಾನೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಈಗ ಮೆಟ್ರೋ ಸ್ಟೇಷನ್ ಅಂದರೆ ಪ್ರೆಸೆಂಟ್ ಅಂದರೆ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ನು. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬಂದುಬಿಟ್ಟು ನಿಮಗೆ ಇದ್ರದ್ದು ಮೀನಾಕ್ಷಿ ಮಾಲ್ ಹತ್ರ ಮೆಟ್ರೋ ಸ್ಟೇಷನಿಂದ ಬಂದರೆ ಇಟ್ಸ್ ಹಾರ್ಡ್ಲಿ 1.5 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಅಂತ ತಿಳ್ಕೊಬೋದು. ಮತ್ತು ಸರೌಂಡೆಡು ರೆಸಿಡೆನ್ಷಿಯಲಿ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಏರಿಯಾ ಇನ್ ಅಕ್ಷಯ್ ನಗರ್ ಆ್ಯಕ್ಚುಲಿ. ಮತ್ತು ಇನ್ನೊಂದು ಹತ್ರ ಏನಪ್ಪ ಅಂದರೆ IT ಕಾರಿಡಾರ್, ಯಾವುದು ಎಲೆಕ್ಟ್ರಾನಿಕ್ ಸಿಟಿ ಇರೋದ್ರಿಂದ ಮೋಸ್ಟ್ ಆಫ್ ದಿ ಪೀಪಲು ಆ್ಯಕ್ಚುಲಿ ಇಲ್ಲಿ ಬರ್ತಾ ಇರೋದು IT ಎಂಪ್ಲಾಯೀಸ್ ಆ್ಯಕ್ಚುಲಿ. ಏನಕ್ಕೆ ಇದು 2 ರೋಡ್ ಬಿಟ್ವೀನ್ ಬರುತ್ತೆ. ಒಂದು ಹೊಸೂರು ರೋಡು, ಇನ್ನೊಂದು ಈ ಕಡೆ ಬನರ್ಘಟ್ಟ ರೋಡು. ಬಿಟ್ವೀನಲ್ಲಿ ಬರುತ್ತೆ. ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಗೂ ಈಸಿ ಹೋಗ್ಬೋದು, ಈ ಕಡೆ ಬನರ್ಘಟ್ಟ ರೋಡ್ಗೂ ಈಸಿ ಹೋಗ್ಬೋದು. ಈ ಕಡೆ ಜಯನಗರ್ ಕನೆಕ್ಟಿವಿಟಿ, JP ನಗರ್ ಕನೆಕ್ಟಿವಿಟಿ, ಸಿಲ್ಕ್ ಬೋರ್ಡ್ ಕನೆಕ್ಟಿವಿಟಿ ಎಲ್ಲನೂ ತುಂಬ ಚೆನ್ನಾಗಿದೆ. ಡೆವಲಪ್ಮೆಂಟ್ ವೈಸ್ ಯಾರೇ ಪರ್ಚೇಸ್ ಮಾಡಿದ್ರು ಒಳ್ಳೆ ರಿಟರ್ನ್ ಸಿಗುತ್ತಲ್ಲ. 100% ಇವಾಗ ನೋಡಿ, ಲಾಸ್ಟ್ 2 years ಇಂದ ಡೇಟಾ ನೋಡಿದ್ರೆ ಲಾಸ್ಟ್ 3 years ಅಲ್ಲಿ 37% ಹೈಕ್ ಆಗಿದೆ ನೋಡಿ. ಇಲ್ಲಿ ಲ್ಯಾಂಡ್ ರೇಟ್ ಬಂದ್ಬಿಟ್ಟು 15,000 ರೂಪಾಯಿ ಮೇಲೆ ಇದೆ ಆಕ್ಚುಲಿ. ಏನು BBMP ಏಕಾತ ಆಗಿದ್ರೆ, ನಮ್ದೆಲ್ಲ BBMP ಏಕಾತನೆ. ನಾವು ಈಗ ಬೇರೆ ಬ್ರ್ಯಾಂಡ್ಗೆಲ್ಲ ಕಂಪೇರ್ ಮಾಡೋದಂದ್ರೆ ದೊಡ್ಡ ಲಕ್ಸುರಿ ಅಪಾರ್ಟ್ಮೆಂಟ್ಗಳಿದೆಯಲ್ಲ, ಇವಾಗ ಆಲ್ರೆಡಿ ನಾನು ಮೆನ್ಷನ್ ಮಾಡ್ದಂಗೆ, ಸೊ ಅವ್ರಿಗೆಲ್ಲ ಕಂಪೇರ್ ಮಾಡೋದಾದ್ರೆ ಕಮ್ಮಿ ಪ್ರೈಸ್ ಕೊಡ್ತಾ ಇದೀವಿ ವಿತ್ ಗುಡ್ ವೆಂಟಿಲೇಷನ್ನು, ಫುಲ್ ಸೆಟ್ ಬ್ಯಾಕ್ಸು, ಎಲ್ಲನೂ ನೀಟಾಗಿರೋದನ್ನ ನೀವೇ ನೋಡ್ಬೋದು ಆ ವಿಡಿಯೋದಲ್ಲಿ. ಅಷ್ಟು ನೀಟಾಗಿ ಮಾಡಿದ್ದೀವಿ ನೋಡಿ. ಅದ್ರ ಜೊತೆಗೆ ನಮ್ಮ ಬಿಲ್ಡಿಂಗ್ ಬಂದ್ಬಿಟ್ಟು ಕಟ್ಟಿರೋದು ನಾವು BBMP ಏಕಾತದಲ್ಲೇ, ನಾವು ಕೊಡ್ತಾ ಇರೋದು ಏಕಾತಾನೆ. ನಿಮಗೆ ಆಸ್ ಪರ್ ದಿ ಪ್ಲಾನ್ ಯಾವ ರೀತಿ ಅಪ್ರೂವಲ್ ಆಗಿದೆ ಅದೇ ರೀತಿ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀವಿ. ಸೊ ಅದ್ರ ಜೊತೆಗೆ ಅಮ್ಯುನಿಟೀಸು ಇದ್ದಾವೆ. ಈವನ್ ಕ್ಲಬ್ ಹೌಸ್ ಇದೆ, ಮತ್ತು ಇದ್ರದ್ದು ಯಾವುದು ಪಾರ್ಟಿ ಹಾಲ್ ಇದೆ, ಕೆಳಗಡೆ ಆಬ್ವಿಯಸ್ಲಿ ಕಾರ್ ಪಾರ್ಕಿಂಗ್ಸ್ ಇರುತ್ತೆ, ಮತ್ತು ಲಿಫ್ಟ್ ಬಂದುಬಿಟ್ಟು OTs ಆಗ್ತಾ ಇದ್ದೀವಿ ಆ್ಯಕ್ಚುಲಿ. ಮತ್ತು ಡೋರ್ಸ್ ಎಲ್ಲ ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಟೀಕ್ ಡೋರ್ ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಫಿಟ್ಟಿಂಗ್ಸ್ ಎಲ್ಲನೂ ನಿಮಗೆ ಜಾಗ್ವಾರ್ ಆಗ್ತಾ ಇದ್ದೀವಿ, ವೈರಿಂಗ್ಸ್ ಎಲ್ಲನೂ ಆಂಕರ್ ಆಗ್ತಾ ಇದ್ದೀವಿ, ಅದನ್ನೆಲ್ಲ ತೋರಿಸಿದ್ದೀನಿ ಆ್ಯಕ್ಚುಲಿ. ಇಷ್ಟೆಲ್ಲ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ, ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆಗಿರ್ಬೋದು ನೀವೇ ಅಬ್ಸರ್ವ್ ಮಾಡ್ಬೋದು. ಇದು ತುಂಬ ನೀಟಾಗಿ ಮಾಡಿದ್ದೀವಿ. ಪ್ಲಸ್ ವಿತ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ ಕಂಪೇರ್ ಟು ಈ ಏರಿಯಾದಲ್ಲಿ. ನೀವು ಬೇಕಾದರೆ ಬಂದು ಈಗ ನೋಡ್ಬೋದು. ಇವಾಗ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರೋದು, ರೆಡಿ ಫಾರ್ ವುಡ್ ವರ್ಕ್, ಈ ಕಂಡೀಷನ್ನೇ ನೋಡ್ಬೋದು ಎಲ್ಲ. ಇವಾಗ ಇಮ್ಮಿಡಿಯೇಟಾಗಿ ಬಂದು ನೀವು ವಾಸ ಆಗ್ಬೋದು, ಆ ಪರಿಸ್ಥಿತಿಯಲ್ಲಿದೆ ನೋಡಿ. ಇನ್ನೊಂದು ಮಾಡಲ್ ಇದು 2 BHK. ಇದು ಈಸ್ಟ್ ಫೇಸಿಂಗ್ಗೆ 1768 ಬರುತ್ತೆ. ಬನ್ನಿ ನೋಡಿ ಅಗೈನ್ ಲಿವಿಂಗ್ ಏರಿಯಾಗೆ ಅಗೈನ್ ಬಾಲ್ಕನಿ ಸಿಗುತ್ತೆ, ರೋಡ್ ಸೈಡ್ ಬಾಲ್ಕನಿ. ಓಕೆ ನೋಡಿ, ರೋಡ್ಗೆ ಅಟ್ಯಾಚ್ ಇರುವಂತ ನಿಮಗೆ ಈ ತರ ಬಾಲ್ಕನಿ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಆ ರೋಡು ನೀವು ಏನಲ್ಲಿ ಡೆಡ್ ಎಂಡ್ ರೋಡು, ನಿಮಗೆ ಟ್ರಾಫಿಕ್ ಫ್ಲೋ ಇರಲ್ಲ, ತುಂಬ ಪೀಸ್ಫುಲ್ ಆಗಿರುತ್ತೆ ಆ್ಯಕ್ಚುಲಿ. ನೋಡಿ, ಇದು ಈ ಲಿವಿಂಗ್ ಏರಿಯಾಗೆ ಇಲ್ಲಿ ಅಟ್ಯಾಚ್ಡ್ ಕಿಚನ್ ಸಿಗುತ್ತೆ, ಪ್ಲಸ್ ಇಲ್ಲಿ ನಿಮಗೆ ಈ ಕಡೆ ಯುಟಿಲಿಟಿ ಏರಿಯಾ ಸಿಗುತ್ತೆ. ಓಕೆ, ಸೊ ದೆನ್ ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ, ನೋಡಿ ಇನ್ನೊಂದು ರೂಮ್ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಇದಕ್ಕೂ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಸಿಗುತ್ತೆ, ರೋಡ್ ಸೈಡ್ ಬಾಲ್ಕನಿ ಸಿಗುತ್ತೆ. ನೋಡಿ, ಇದಕ್ಕೂ ರೋಡ್ ಸೈಡ್ ಬಾಲ್ಕನಿ, ಅಟ್ಯಾಚ್ ಬಾಲ್ಕನಿ ಸಿಗ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ರೂಮ್ ಇದೆ, ಇದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇದಕ್ಕೆ ನಿಮಗೆ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ, ಈ ಕಡೆ ವಿಂಡೋಸ್ ಬರುತ್ತೆ. ಸೂಪರ್ ಕಂಪ್ಲೀಟ್ 2 BHK ಬೇಕಂದ್ರೆ ತುಂಬಾ ಲಕ್ಸರಿ ಲುಕ್ ಅಲ್ಲಿ ನಿಮಗೆ ರೋಡ್ ಸೈಡು 2 ಬಾಲ್ಕನೀಸು ಪ್ಲಸ್ ಎಕ್ಸ್ಕ್ಲೂಸಿವ್ ಕಾರಿಡಾರು, ಇಂಡಿಪೆಂಡೆಂಟ್ ವಾಲ್ಸು, ನೋ ಕಾಮನ್ ವಾಲು,
ಆಲ್ ಇಂಡಿಪೆಂಡೆಂಟ್ ವಾಲ್ಸು. ಸೊ 2 ಟೈಪ್ಸ್ ಇರೋದು 2 BHK ಅಲ್ಲಿ, 4 ಟೈಪ್ಸ್ ಬಂದ್ಬಿಟ್ಟು 3 BHK ಇದೆ. ನೋಡಿ ಈ ಮನೆಗೆ ಅಲ್ಲಿಂದ ನಿಮಗೆ ಗ್ರಿಲ್ ಹಾಕೊಂಡ್ಬಿಟ್ರೆ ಈ ಎಂಟೈರ್ ಕಾರಿಡಾರು ನಿಮ್ಮದೇ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ಈ ಮನೆಯವ್ರಿಗೆ ಯಾವುದೇ ರೀತಿ ಪ್ರೈವಸಿ ತೊಂದರೆ ಇರೋದಿಲ್ಲ. ಯಾಕಂದರೆ ಮೈನ್ ಡೋರ್ ಇದ್ರೂ ಈಗ ಫುಲ್ ಕ್ಲೋಸ್ಡ್ ವಾಲ್ ಇರುತ್ತೆ. ಅಬ್ಸರ್ವ್ ಮಾಡ್ಬೋದು ನೀವು. ಸರ್ ಈಗ ಮನೆಗಳು ಎಲ್ಲ ನೋಡಿದ್ವಿ ನಾವು, ತುಂಬಾ ಚೆನ್ನಾಗಿದೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸಿಂಗ್ ಬಂದಾಗ ಈ ಏರಿಯಾದಲ್ಲಿ ಆಕ್ಚುಲಿ ತುಂಬಾನೇ ಇದೆ. ಯಾಕೆ ಅಂದರೆ ಇದು ಅಕ್ಷಯ್ ನಗರ ತುಂಬಾ ಡೆವಲಪ್ಡ್ ಏರಿಯಾ. ನಾವು 8500 rupees ಕೋಟ್ ಮಾಡ್ತಾ ಇದ್ದೀವಿ. 8500 ಇಷ್ಟೊಂದು ಏಕೆ ಸರ್? ಹೌದು, ಯಾಕಂದ್ರೆ ಈಗ ಲ್ಯಾಂಡ್ ರೇಟು ಈಗ 15,000 ಮೇಲೆ ಇದೆ ಈ ಏರಿಯಾದಲ್ಲಿ. BBMP ಲ್ಯಾಂಡ್ ರೇಟ್ ಇದೆ, ಮತ್ತೆ ಕ್ವಾಲಿಟಿ ಆಫ್ ದ ಕನ್ಸ್ಟ್ರಕ್ಷನ್ ಹಂಗೆ ಮಾಡಿದೀವಿ. ನೀವು ಬೇರೆಯವ್ರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಪ್ರಿಸ್ಟೇಜ್ ಸಿಟಿ ಇದೆ, DLF ಸಿಟಿ ಇದೆ, ಪ್ರಿಸ್ಟೇಜ್ ಇದು ಸೌದರ್ನ್ ಸ್ಟಾರ್ ಬರ್ತಾ ಇದೆ ಹೊಸದಾಗಿ, ಇವ್ ನಿರಾನಂದಿನಿ ಇದೆ. ಅವ್ರಿಗೆಲ್ಲ ಪ್ರೈಸ್ ಕಂಪೇರ್ ಮಾಡ್ಕೊಂಡ್ರೆ ನಮ್ದು ಅದು ಕಂಪೇರ್ ಮಾಡಿದ್ರೆ ಅದೇ ಕ್ವಾಲಿಟಿ ಕೊಟ್ಟಿದ್ದೀವಿ, ಬಟ್ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀವಿ. ಅವೆಲ್ಲ ಏನ್ ಪ್ರೈಸ್ ನಡೀತಾ ಇದೆ ಸರ್? ಅದೆಲ್ಲ ನಿಮ್ಗೆ 15,000 ಇದೆ, 12, 15 ಈ ರೀತಿ ಇದೆ. ಬಟ್ ನಾವು ಈ ವೆಂಟಿಲೇಷನ್ ವಿಷಯಕ್ಕೆ ಬಂದಾಗ ಅವರು ಫೈಲ್ ಆಗ್ತಾರೆ, ಆ ಲೆವೆಲ್ ಆಗಿ ವೆಂಟಿಲೇಷನ್ ಕೊಟ್ಟಿದ್ದೀವಿ ಇದ್ರಲ್ಲಿ ಬಂದು ನೋಡ್ಬೋದು ಆಕ್ಚುಲಿ. ಎಸ್, ಮತ್ತೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ ಸರ್? ಬುಕಿಂಗ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಬುಕಿಂಗ್ ಅಮೌಂಟ್ ಇರುತ್ತೆ. ಅದು ಮಾಡಿದ ತಕ್ಷಣ ನಿಮಗೆ ಅವ್ರಿಗೆ 10 days ಟೈಮ್ ಸಿಗುತ್ತೆ. ಲೀಗಲ್ ಡಾಕ್ಯುಮೆಂಟೇಶನ್ ಕೊಡ್ತೀವಿ, ಅವ್ರು ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ಸು ಅಗ್ರಿಮೆಂಟ್ಗೆ ಹೋಗೋದು. ಅಗ್ರಿಮೆಂಟ್ ಆದಮೇಲೆ ಕಂಪ್ಲೀಟ್ ಲೋನ್ ಅಸಿಸ್ಟೆನ್ಸು, ರಿಜಿಸ್ಟ್ರೇಷನ್ ತನಕ ನಾವೇ ಅವ್ರ ಜೊತೆ ಇರ್ತೀವಿ. ಈವನ್ ಕೆಲವು ಇಂಟೀರಿಯರ್ ಎಲ್ಲ ಮಾಡಿಸಿದ್ದೀವಿ ಕೆಲವು ಕಡೆ ಮಾಡಲ್ ಅಂತ ಹೇಳ್ಬಿಟ್ಟು. ಸೊ ಇಂಟೀರಿಯರ್ ಹೆಲ್ಪ್ನು ನಮ್ಮ ಕಡೆಯಿಂದನೇ ಇರುತ್ತೆ ಅವ್ರಿಗೆ. ಓಕೆ, ಎಲ್ಲ ಸಪೋರ್ಟ್ A to Z 100%. ಬ್ಯಾಂಕ್ ಲೋನ್ ನಿಮ್ಗೆ ಯಾವುದು ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೇ ಆಗುತ್ತೆ. ಯಾಕಂದ್ರೆ ಈ ಲ್ಯಾಂಡು ಏಕತ ಮತ್ತೆ ಫ್ಲಾಟ್ಸು ಎಲ್ಲ ಏಕತ ಬರುತ್ತೆ ಇದಕ್ಕೆ. ಮತ್ತೆ ಇನ್ನೊಂದು ಸೋಲಾರ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲ ಕಾಮನ್ ಏರಿಯಾಗೂ ಸೋಲಾರ್ ಕೊಡಬೇಕು, ಕರೆಂಟ್ ಚಾರ್ಜಸ್ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಮೇಲ್ಗಡೆ ಬಂದ್ಬಿಟ್ಟು ಕ್ಲಬ್ ಹೌಸು, ಪಾರ್ಟಿ ಹಾಲು, ಜಿಮ್ ಎಲ್ಲ ಕೊಡ್ತಾ ಇದೀವಿ. ಬೆಸ್ಕಾಮ್ ಕನೆಕ್ಷನ್ಸು ನಾವೇ ಪ್ರೊವೈಡ್ ಮಾಡ್ತಾ ಇದೀವಿ. ಇನ್ನು ಎಲ್ಲಾನು ಈ ಲಿಫ್ಟ್ ಆಗಿರೋದು, ಬೆಸ್ಕಾಮ್ ಆಗಿರೋದು, ಕಾರ್ ಪಾರ್ಕಿಂಗ್ ಆಗಿರೋದು ಎಲ್ಲ ಇನ್ಕ್ಲೂಸಿವ್ ಆಗಿ ಆ ರೇಟ್ ಹೇಳ್ತಾ ಇದೀವಿ ನಾವು. ಯಾವುದೇ ಎಕ್ಸ್ಕ್ಲೂಸಿವ್ ಇಲ್ಲ, ಓನ್ಲಿ ರಿಜಿಸ್ಟ್ರೇಷನ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಓಕೆನಾ? ಅದರಲ್ಲಿ ಇಂಟೀರಿಯರ್ ಅಸಿಸ್ಟೆನ್ಸ್ ಇದರಲ್ಲೇ ನಾವು ಮಾಡ್ತೀವಿ ಆಕ್ಚುಲಿ. ಓಕೆನಾ? ಅದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಮನೆ ಬಂದು ನೋಡಿದ ತಕ್ಷಣ 100% ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವೆಂಟಿಲೇಷನ್ ಚೆನ್ನಾಗಿರಬೇಕು, ಬಾಲ್ಕನಿ ಚೆನ್ನಾಗಿರಬೇಕು ಅಂತ ಉದ್ದೇಶದಲ್ಲಿ ಮಾಡಿದ್ದೀವಿ.